ಆರಂಭ ಮಾಡಿಕೊಳ್ಳೋಣ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಆತನಿಗುಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವೂ ಇಲ್ಲದೆ ಹೋಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಹಾಡುವಂಥ ಸಂಗೀತಗಳಲ್ಲಿ 22ನೇ ಸಂಗೀತ 1, 3 ಮತ್ತು 5ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಹಾಡುವಂಥ ಸಂಗೀತಗಳಲ್ಲಿ 22ನೇ ಸಂಗೀತ 1, 3 ಮತ್ತು 5ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಆಕಾಶವನ್ನು ಸಿಂಹಾಸನವನ್ನಾಗಿ, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಪಾದಪೀಠವನ್ನಾಗಿ ಮಾಡಿಕೊಂಡಿರುವ ನಮ್ಮ ಸರ್ವಶಕ್ತನಾದ ದೇವರೇ ಸ್ತೋತ್ರ. ಸ್ತೋತ್ರ ಪಾಕರ್ತನೆ. ತಂದೆಯ ದೇವರೇ, ಉದಯ ಕಾಲದಲ್ಲಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಸ್ತೋತ್ರ ಪಾಕರ್ತನೆ. ನೀನು ಸ್ತುತಿ ಸ್ತೋತ್ರಗಳನ್ನು ಹೊಂದಲು ಯೋಗ್ಯನಾದಂಥ ದೇವರಾಗಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸ್ತೋತ್ರ ತಂದೆಯಾದ ದೇವರೇ ಕರ್ತನೆ, ನಿನ್ನ ಕೃಪೆಯಲ್ಲಿ ತೋರಿದಂಥ ಈ ಹೊಸ ದಿನಕ್ಕಾಗಿ ನಿನಗೆ ವಂದನೆ ಪಾಕರ್ತನೆ. ತಂದೆಯಾದ ದೇವರೇ, ಈ ಧ್ವನಿವರ್ಗದ ಮೂಲಕ ಹಾಗೂ ಆನ್ಲೈನ್ಗಳ ಮೂಲಕ ಕರ್ತನೆ, ವಾಕ್ಯ ಸಂದೇಶವನ್ನು ಕೇಳುವವರ ಎಲ್ಲರ ಹೃದಯವನ್ನು ನೀನು ತೆರೆ ಮಾಡೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ ಕರ್ತನೆ. ತಂದೆಯಾದ ದೇವರೇ ಅಪ್ಪ, ನಮ್ಮ ಸಭೆಯೆಲ್ಲ ಚಿಕ್ಕ ಮಕ್ಕಳನ್ನು ಕರ್ತನೆ, ತಂದೆ ತಾಯಿಗಳನ್ನು, ವೃದ್ಧ ತಂದೆ ತಾಯಿಗಳನ್ನು, ಯೌವನಸ್ಥರನ್ನು, ಮಧ್ಯಸ್ಥರನ್ನು ಕರ್ತನೆ ನಿನ್ನ ಕೈಗೆ ಸಮರ್ಪಿಸ್ತಾ ಇದ್ದೇನೆ ಕರ್ತನೆ. ಹೌದು ಸ್ವಾಮಿ, ನೀನು ಬರುವಾಗ ಕರ್ತನೆ ನಾವು ಸಭೆಯಾಗಿ ಎತ್ತಲ್ಪಡಬೇಕು ಕರ್ತನೆ. ಒಂದು ಆತ್ಮವು ನಾಶವಾಗುವುದರಲ್ಲಿ ನಿನಗೆ ಸಂತೋಷವಿಲ್ಲ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಪಾಕರ್ತನೆ. ಅಪ್ಪ, ಹಿಂಗಾರು ಮುಂಗಾರು ಮಳೆಗೋಸ್ಕರ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಹಂಗ ಎಷ್ಟು ಮೋಡವನ್ನು ಕಳಿಸಿಕೊಡು ಕರ್ತನೆ. ಅಪ್ಪ, ಆಕಾಶವು ಮಳೆಗೈದು ಭೂಮಿಯೆಲ್ಲ ತಂಪಾಗುತ್ತದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯಾದ ದೇವರೇ. ಯುದ್ಧಗಳ ನಡೆಯುವಂಥ ಇರಾನ್, ಇರಾಕ್, ಅಮೇರಿಕ, ಇಸ್ರಾಯೇಲ್ ದೇಶಗಳಿಗೋಸ್ಕರ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಕರ್ತನೆ. ಅಪ್ಪ ಸ್ವಾಮಿ, ಅವೆಲ್ಲ ದೇಶಗಳು ಸಮಾಧಾನದಿಂದ ಶಾಂತಿಯಿಂದ ನೆಲೆಸಲಿಕ್ಕಾಗುವಂತೆ ನೀನು ಸಹಾಯ ಮಾಡು ಕರ್ತನೆ. ಅಪ್ಪ, ಅಲ್ಲಿ ಜನರ ಕಣ್ಣೀರನ್ನು ನೀನು ನೋಡಿದ್ದಿ ಕರ್ತನೆ. ಹೌದು ಸ್ವಾಮಿ, ಹೀಗೆ ನೀನು ಅವ್ರನ್ನ ಸಮಾಧಾನದಿಂದ ಇರಲಿಕ್ಕಾಗುವಂತೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳ ಹೃದಯವನ್ನು ನೀನು ಮುಟ್ಟೆಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅವ್ರ ಹೃದಯದಲ್ಲಿ ನೀನು ಕಾರ್ಯ ಮಾಡೆಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ. ಎಲ್ಲೆಲ್ಲಿ ಕರ್ತನೆ ಹೀಗೆ ಸುವಾರ್ತೆ ಸಾರಲ್ಪಡ್ತಾ ಇದೆಯೋ ಕರ್ತನೆ, ಕೇಳುವವರೆಲ್ಲರ ಹೃದಯವನ್ನು ನೀನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಮೊಡೆಯನ್ನು ಕಾರ್ಯಕರ್ತನಾಗಿರುವ ನಜರೇತನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್.
ಆರಾಧನೆಯನ್ನು ಮುಂದುವರಿಸಿಕೊಳ್ಳುವ ಹಾಗೆ ಹಾಡುವಂಥ ಸಾಂಗ್ ಬುಕ್ಕಲ್ಲಿ ಜೈ ಜೈ ಪ್ರಭು ಯೇಸುಕ್ಕಿ ಹಾಡನ್ನು ಹಾಡಿಕೊಳ್ಳೋಣ.
ದೇವರ ವಾಕ್ಯಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಜೀವವುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ದಾವೀದನು ತನ್ನ ಕೀರ್ತನೆಯಲ್ಲಿ ಹಾಡುವ ಪ್ರಕಾರ ಸ್ವಾಮಿ, ಉದಯ ಕಾಲದಲ್ಲಿಯೇ ನಿನ್ನ ಸನ್ನಿಧಾನಕ್ಕೆ ಬರುವುದು ಎಷ್ಟೋ ಲೇಸೆಂಬುದಾಗಿ ಸ್ವಾಮಿ, ಆಲಯದಲ್ಲಿ ಕೂಡಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮಗಳನ್ನು ಕರ್ತನೆ, ಇರುವಂಥ ಸ್ಥಳದಲ್ಲಿಯೇ ಸ್ವಾಮಿ ಧ್ವನಿವರ್ಧಕದ ಮೂಲಕವಾಗಿ ವಾಕ್ಯವನ್ನು ಬಿತ್ತರಿಸುವಾಗ ಕರ್ತನೆ, ಕೇಳುವಂತಹ ಕಿವಿಗಳನ್ನು, ಮನಸ್ಸುಗಳನ್ನು ದೇವರೇ, ಆತ್ಮಗಳನ್ನು ಕರ್ತ ನಿನ್ನ ಸನ್ನಿಧಾನದಲ್ಲಿ ನಾವು ಎತ್ತಿ ಹಿಡಿದು ಪ್ರಾರ್ಥಿಸುವಂಥವರಾಗಿದ್ದೇವೆ. ನೀನು ಕೊಟ್ಟಂತಹ ಕೃಪಕಾಲದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ಅದರಂತೆ ಸ್ವಾಮಿ ನಡೆಯಲು ನಮ್ಮ ಮನಸ್ಸುಗಳನ್ನು ನಾವು ಸಿದ್ಧಪಡಿಸಿಕೊಳ್ಳುತ್ತಾ, ನಿನ್ನ ಹಾಗೆ ಸ್ವಾಮಿ ಇಹಲೋಕದಲ್ಲಿ ಜೀವಿಸುವಂಥ ಪ್ರಯತ್ನದಲ್ಲಿ ನಾವು ಮುಂದೆ ಸಾಗುವಾಗ ದೇವರೇ, ಭಾಗವಾಗಿ ಕರ್ತನೆ ನಿನ್ನ ವಾಕ್ಯಗಳು ನಿನ್ನ ಸೇವಕರ ಮೂಲಕವಾಗಿ ಮಾತನಾಡುವಾಗ ಕರ್ತ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಮುಂದೆ ಸಾಗುವಂಥ ದಿನಗಳಲ್ಲಿ ನಮ್ಮನ್ನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಪರಿಸ್ಥಿತಿಯನ್ನು ತಿಳಿದಂಥ ದೇವರು, ನಮ್ಮ ಆಲೋಚನೆಗಳು ಕರ್ತನೆ ಸ್ವಾಮಿ, ನಮ್ಮ ಮನಸ್ಸಿನ ಆಸೆಗಳನ್ನು ಗ್ರಹಿಸುವಂಥ ದೇವರು ನೀನು ಸ್ವಾಮಿ. ವಾಕ್ಯಗಳನ್ನು ಸ್ವಾಮಿ ನಾವು ಧ್ಯಾನ ಮಾಡುವಾಗ ಕರ್ತ, ನಿನ್ನಲ್ಲಿ ಸಿಗುವಂಥ ಶ್ರೇಷ್ಠ ಕೃಪೆಗೆ ಸ್ವಾಮಿ, ನಿನ್ನಲ್ಲಿ ಸಿಗುವಂಥ ಶ್ರೇಷ್ಠ ರಕ್ಷಣೆಯನ್ನು ಸ್ವಾಮಿ, ನಿನ್ನಲ್ಲಿ ಸಿಗುವಂಥ ಶ್ರೇಷ್ಠವಾದಂಥ ಪರಲೋಕದ ಸಮಾಧಾನವನ್ನು ಸ್ವಾಮಿ, ಆ ಮನ್ನವನ್ನು ಪಡೆದುಕೊಂಡವರಾಗಿ ಕರ್ತನೆ, ನಂಬಿಕೆಯಿಂದ ನಿರೀಕ್ಷೆಯಿಂದ ಕರ್ತನೆ ನಾವು ಬಾಳುವಂತೆ ನೀನು ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತ. ಯಾಕಂದರೆ ಸ್ವಾಮಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ನೀನು ಒಳ್ಳೆಯವನು, ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಿ ಕರ್ತನೆ. ನಿನ್ನ ವಾಕ್ಯಗಳ ಮೂಲಕವಾಗಿ ಈ ದಿನವನ್ನು ನಾವು ಪ್ರವೇಶ ಮಾಡುವಂತೆ, ಈ ವಾರವನ್ನು ನಾವು ಪ್ರವೇಶ ಮಾಡುವಂತೆ, ನಮಗಿರುವಂತಹ ಎಲ್ಲ ಕರ್ತನೆ ಸ್ವಾಮಿ ಸವಾಲುಗಳನ್ನು ಎದುರಿಸಿ ಕರ್ತನೆ, ನಿನ್ನ ಹಾಗೆ ಕರ್ತನೆ ನಿನ್ನ ವಾಕ್ಯದಲ್ಲಿಯೇ ಸ್ವಾಮಿ ಪವಿತ್ರಾತ್ಮನ ಮೂಲಕವಾಗಿ ಕರ್ತನೆ ಗಟ್ಟಿಯಾಗಿ ನಾವು ನಿಲ್ಲುವಂತೆ ಸ್ವಾಮಿ ನೀನೇ ಸಹಾಯ ಮಾಡು ಕರ್ತ. ಹೊಗಳಿಕೊಳ್ಳುವುದಕ್ಕಾಗಲಿ ಸ್ವಾಮಿ, ಹೆಚ್ಚಳ ಪಡುವುದಕ್ಕಾಗಲಿ ಮನುಷ್ಯ ಮಾತ್ರದ ಅವರು ನಮಗೆ ಯಾವ ಆಸ್ಪದಗಳೂ ಇಲ್ಲ ದೇವರೇ. ನಿನಗೆ ಘನ ಮಾನ ಮಹಿಮೆಯನ್ನು ಸಲ್ಲಿಸ್ತಾ ದೇವರೇ, ನೀನೇ ಮಾತ್ರ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕು ಕರ್ತ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೇ, ನಿಮ್ಮೆಲ್ಲರಿಗೂ ಈ ಉದಯ ಕಾಲದ ಶುಭ ವಂದನೆಗಳನ್ನು ತಿಳಿಸುತ್ತಾ, ಮತ್ತೊಂದು ಆವರ್ತಿ ಸೂರ್ಯನ ಕಿರಣಗಳು ನಮ್ಮ ಪ್ರಾಂತ್ಯವನ್ನು ತಟ್ಟೋಕ್ಕಿಂತ ಮುಂಚೆ ವಾಕ್ಯಗಳು ಇವತ್ತು ನಮ್ಮ ಹೃದಯಕ್ಕೆ ಮುಟ್ಟುವಂಥ ಕೃಪೆಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಲೋಕದೊಳಗಡೆ ನಾವು ಪ್ರವೇಶಿಸುವಂಥ ಪೂರ್ವದಲ್ಲಿಯೇ ದೇವರ ಪ್ರಸನ್ನತೆ ಈ ದಿವಸದಲ್ಲಿ ನಮ್ಮನ್ನು ಪ್ರವೇಶ ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ. ಶಿಲುಬೆಯ ಅಡಿಯಲ್ಲಿ ನಾವು ಧ್ಯಾನ ಮಾಡುವಂಥ ದಿವಸಗಳು ನಮ್ಮನ್ನು ಪರೀಕ್ಷಿಸಿಕೊಂಡು ನಮ್ಮನ್ನು ಸರಿಪಡಿಸಿಕೊಂಡು ದೇವರ ವಾಕ್ಯದಂತೆ ಆತನ ಚಿತ್ತಕ್ಕೆ ವಿಧಿಯರಾಗಿ ನಡೆಯುವಂಥ ಕೃಪಕಾಲದಲ್ಲಿ ದೇವರು ನಡೆಸಿರುವಾಗ, ಮಾನವರಾದ ನಮಗೆ ಅನೇಕ ಸ್ಥಳಗಳುಂಟು, ಅನೇಕ ವ್ಯಕ್ತಿಗಳುಂಟು. ಇಂಥ ಒಂದು ಸ್ಥಳಕ್ಕೆ ನಾನು ಹೋದರೆ ನನಗೆ ಒಳ್ಳೆಯದಾಗಬಹುದು, ಇಂಥ ವ್ಯಕ್ತಿಯನ್ನು ನಾನು ಸಂಧಿಸಿದರೆ ನನ್ನ ಕಷ್ಟಕ್ಕೆ ಒಂದು ಪರಿಹಾರ ಬರಬಹುದು, ಇಂಥ ಒಂದು ಪಟ್ಟಣಕ್ಕೆ ಹೋದರೆ ನನ್ನ ಜೀವಿತ ಬದಲಾಗಬಹುದು, ಇಂಥ ಒಂದು ಸ್ಥಾನಮಾನಕ್ಕೆ ನಾನು ಹೋದರೆ ನನ್ನ ಒಂದು ಪರಿಸ್ಥಿತಿಗಳು ಇನ್ನೂ ಉದ್ಧಾರ ಆಗಬಹುದು ಎಂಬುದಾಗಿ ಸರ್ವೇ ಸಾಮಾನ್ಯವಾಗಿ ನನ್ನ ಮನಸ್ಸಾಗಲಿ ನಮ್ಮೆಲ್ಲರ ಮನಸ್ಸಾಗಲಿ ಅದು ಆಲೋಚನೆ ಮಾಡುವಂಥದ್ದಾಗಿದೆ. ಅನಾರೋಗ್ಯದಿಂದ ಇರುವಂಥ ವ್ಯಕ್ತಿ ಉತ್ತಮವಾದಂಥ ವೈದ್ಯರನ್ನು ಸಂದರ್ಶಿಸಲಿಕ್ಕೆ ಪ್ರಯತ್ನ ಪಡ್ತಾನೆ.
ಅನಾರೋಗ್ಯದಲ್ಲಿರುವಂಥ ಒಬ್ಬ ವ್ಯಕ್ತಿ ಅತಿ ಎಲ್ಲ ಸೌಲಭ್ಯಗಳುಳ್ಳ ಆಸ್ಪತ್ರೆಗೆ ಆತನು ಹೋಗಿ ತನ್ನನ್ನು ಪರೀಕ್ಷಿಸಿಕೊಂಡು ಚೇತರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಇವತ್ತಿನ ಈ ಪ್ರಸ್ತಾಪ ನಮ್ಮ ಮನೋನೇತ್ರಗಳನ್ನು ಆ ಶಿಲುಬೆ ಅಡಿಯಲ್ಲಿ ನೋಡುವಂತಹ ಸಣ್ಣ ಪ್ರಯತ್ನವನ್ನು ಈ ಒಂದು ವಾಕ್ಯ ಭಾಗದಿಂದ ನಾವು ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತಿನ ಚಿಕ್ಕದಾದಿರುವಂಥ ಒಂದು ಪ್ರಸ್ತಾಪ ಏನೆಂಬುದಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ರಿಯರೇ. ಅದು ಏನೆಂಬುದಾಗಿ ನೋಡೋದಾದರೆ, ಅಂಡರ್ ದ ಕ್ರಾಸ್ ಆಫ್ ಕ್ಯಾಲ್ವರಿ, ಆ ಕಲ್ವಾರಿ ಶಿಲುಬೆಯ ಅಡಿಯಲ್ಲಿ ನಾನು ಬರುವಾಗ ಪ್ರಿಯರೇ, ಆಸ್ಪತ್ರೆಗೆ ನಾನು ಹೋಗುವಾಗ ನನಗೆ ಆರೋಗ್ಯ ಸಿಗಬಹುದು, ಯಾವುದೇ ಒಂದು ಸ್ಥಳಕ್ಕೆ ಹೋಗುವಾಗ ನನ್ನ ಕಷ್ಟಕ್ಕೆ ಅಲ್ಲಿ ಪರಿಹಾರ ಸಿಗ್ಬೋದು ಎಂಬುದಾಗಿ ನಾನು ಆಲೋಚಿಸ್ತೇನೆ. ಯಾವುದೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಥವಾ ಗಣ್ಯ ವ್ಯಕ್ತಿ ಹೋಗುವಾಗ, ಅವರನ್ನು ನಾನು ಸಂದರ್ಶಿಸುವಾಗ ನಮ್ಮ ಸುತ್ತಲಿರುವಂಥ ಕಷ್ಟಗಳು ಪರಿಹಾರ ಆಗ್ಬೋದು ಎಂಬುದಾಗಿ ನಿರೀಕ್ಷೆಯಿಂದ ನಾವು ಹೋಗುವುದಾದರೆ ಪ್ರಿಯರೇ, ಅಲ್ಲಿ ನನ್ನ ಕಷ್ಟಕ್ಕೆ ಪರಿಹಾರ ಸಿಗ್ತದೋ ಗೊತ್ತಿಲ್ಲ, ನನ್ನ ಅನಾರೋಗ್ಯಕ್ಕೆ ಆರೋಗ್ಯ ಸಿಗುತ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತಿನ ಪ್ರಸ್ತಾಪ ಕಲ್ವಾರಿ ಶಿಲುಬೆಯ ಅಡಿಯಲ್ಲಿ ಎಂಬುದಾಗಿ ಒಂದು ಚಿಕ್ಕ ಪ್ರಸ್ತಾಪ ಪ್ರಿಯರೇ. ನಾನು ಬರುವಾಗ ದೇವರು ನನಗೇನು ಕೊಡಬಹುದು ಅಥವಾ ನನಗೆ ಸಿಗುವಂತಹ ಶ್ರೇಷ್ಠ ಆಶೀರ್ವಾದಗಳು ಏನೆಂಬುದಾಗಿ ನೋಡುವುದಾದರೆ ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 14ನೇ ವಚನವನ್ನು ನಾನು ನೋಡುವುದೇ ಆದರೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿಯೇ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ಯನು ಎಂಬುದಾಗಿ. ಶಿಲುಬೆ ಅನ್ನುವಂಥದ್ದು ಅದು ಒಂದು ಬರೀ ಚಿಹ್ನೆ ಅಲ್ಲ ಪ್ರಿಯರೇ, ಅದರಲ್ಲಿ ಅಡಕವಾಗಿರುವಂತಹ ದೇವರ ಒಂದು ಪ್ರೀತಿಯನ್ನು ನಾವು ನೆನಪು ಮಾಡಿಕೊಳ್ತೇವೆ. ಅದರಲ್ಲಿ ಅಡಕವಾಗಿರುವಂತಹ ಯೇಸು ಕ್ರಿಸ್ತನ ಒಂದು ಶ್ರೇಷ್ಠ ತ್ಯಾಗವನ್ನು ನಾವು ಅರ್ಥ ಮಾಡಿಕೊಳ್ತೇವೆ ಪ್ರಿಯರೇ. ಎಲ್ಲದಕ್ಕಿಂತ ಬಹು ಪ್ರಾಮುಖ್ಯವಾಗಿ ಒಂದು ಶಿಲುಬೆ, ಒಬ್ಬ ವ್ಯಕ್ತಿ, ಆತನಿಗೆ ಆದಂತಹ ಆ ನೋವುಗಳು, ಆತನಿಗೆ ಆದಂತಹ ಹಿಂಸೆ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ತೇವೆ ಆ ಶಿಲುಬೆ ಅಡಿಯಲ್ಲಿ ನಾನು ಬರುವಾಗ ಸಿಗುವಂತಹ ಶ್ರೇಷ್ಠವಾದಂತಹ ರಕ್ಷಣೆ ಎಂಬುದಾಗಿ. ಪ್ರತಿಯೊಬ್ಬ ವಿಶ್ವಾಸಿಗೂ ಆತ್ಮಿಕವಾಗಿ ಶಿಲುಬೆಯ ಮುಂದೆ ನಾನು ಬಂದು ನಿಂತುಕೊಳ್ಳುವಾಗ ಪ್ರಿಯರೇ, ಶಿಲುಬೆಯಲ್ಲಿರುವಂತಹ ವ್ಯಕ್ತಿ, ಆತನ ಹಿಂಸೆ, ಆತನ ಒಂದು ನೋವನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಒಂದೇ ಒಂದು ಪ್ರಶ್ನೆ ಬರ್ತದೆ ಪ್ರಿಯರೇ, ಈ ಹಿಂಸೆ ಇವತ್ತು ಯಾರಿಗೋಸ್ಕರ? ಆ ಒಂದು ನೋವು ಯಾರಿಗೋಸ್ಕರ? ಸುರಿತಾ ಇರುವಂಥ ಶ್ರೇಷ್ಠವಾದಂಥ ರಕ್ತ ಯಾರಿಗೋಸ್ಕರ ಪ್ರಿಯರೇ? ಯಾರಿಗೋಸ್ಕರವಾಗಿ ಅಲ್ಲ ಪ್ರಿಯರೇ, ಅದು ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ. ಆ ಕಲ್ವಾರಿ ಶಿಲುಬೆಯ ಅಡಿಯಲ್ಲಿ ನಾನು ಬರುವಾಗ ನನಗೂ ನಿನಗೂ ಜ್ಞಾಪಕವಾಗುವಂಥ ಈ ಕಾರ್ಯಗಳಲ್ಲಿ ಪ್ರಿಯರೇ, ಮೊದಲ ಪ್ರಾಮುಖ್ಯವಾದಂಥ ಪ್ರಸ್ತಾಪ, ವೆನ್ ಐ ಕಮ್ ಅಂಡರ್ ದ ಕ್ರಾಸ್ ಆಫ್ ಕ್ಯಾಲ್ವರಿ, ಮೊದಲೇದಾಗಿ ನಾನು ನೀನು ನೋಡಬೇಕಾದಂಥ ಸಂಗತಿ, ನನಗೆ ಸಿಗುವಂಥ ಸಂಗತಿ ಏನೆಂಬುದಾಗಿ ನೋಡುವಾಗ, ದ ಗಾಡ್ಸ್ ಎವರ್ ಲಾಸ್ಟಿಂಗ್ ಲವ್, ತಂದೆಯ ಆ ಒಂದು ಶ್ರೇಷ್ಠವಾದಂತಹ ಪ್ರೀತಿ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ನಮ್ಮೆಲ್ಲರಿಗೂ ಪರಿಚಿತವಾದಂತಹ ವಾಕ್ಯ ಪ್ರಿಯರೇ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ಪ್ರಿಯರೇ. ಆ ಕಲ್ವಾರಿ ಶಿಲುಬೆಯ ಆ ದೇವರ ಒಂದು ಪ್ರೀತಿಯ ಆಳವನ್ನು ನಾವು ಗ್ರಹಿಸಿ ನೋಡುವಾಗ ಪ್ರಿಯರೇ, ಎಷ್ಟೊಂದು ತ್ಯಾಗ ಅದರಲ್ಲಿ ಅಡಕವಾಗಿದೆ ಪ್ರಿಯರೇ, ಎಷ್ಟೊಂದು ಪ್ರೀತಿ ಅಲ್ಲಿ ಅಡಕವಾಗಿದೆ ಪ್ರಿಯರೇ. ಯಾಕೆಂಬುದಾಗಿ ನೋಡುವಾಗ, ಕಲ್ವಾರಿ ಅಡಿಯಲ್ಲಿ ನಾನು ಬರುವಾಗ ಸಿಗುವಂಥ ಶ್ರೇಷ್ಠವಾದಂತಹ ಪ್ರೀತಿ ಪ್ರಿಯರೇ. ಮಾನವನ ಪ್ರೀತಿ ಆದರೂ ಕ್ಷಣಕಾಲದಲ್ಲಿ ಬಿದ್ದು ಹೋಗುವಂಥದ್ದಾಗಿದೆ. ಪರಸ್ಪರ ಪ್ರೀತಿಯಾದರೂ ಪ್ರಿಯರೇ, ಯಾವಾಗಾದರೂ ಒಂದು ಸಾರಿ ಭಿನ್ನ ಅಭಿಪ್ರಾಯಗಳು ಬರುವಾಗ, ಮನಸ್ಸಿಗೆ ನೋವುಗಳನ್ನುಂಟು ಮಾಡುವಾಗ ಪ್ರಿಯರೇ, ಆ ಒಂದು ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆಗಿ ಮನಸ್ತಾಪಗಳು ಆಗುವಂಥದ್ದು ಪ್ರಿಯರೇ. ಆದರೆ ಈ ಕಲ್ವಾರಿ ಅಡಿಯಲ್ಲಿ ತಂದೆಯಾದ ದೇವರ ಪ್ರೀತಿ ಯೇಸು ಕ್ರಿಸ್ತನ ಮೂಲಕವಾಗಿ ನನಗೆ ನಿನಗೆ ಪ್ರಕಟವಾಗುವಾಗ ಪ್ರಿಯರೇ,
ಆ ಪ್ರೀತಿಯಲ್ಲಿ ಒಳ್ಳೆಯ ಮಾತುಗಳಿಲ್ಲ. ಆ ಪ್ರೀತಿಯಲ್ಲಿ ಒಂದು ರೀತಿಯ ನಾವು ಮುಟ್ಟಿ ನೋಡಿಕೊಳ್ಳುವಂಥ ಉಡುಗೊರೆ ಇಲ್ಲ ಪ್ರಿಯರೇ. ಆ ಪ್ರೀತಿಯಲ್ಲಿ ಇವತ್ತು ರಕ್ತ ಸುರಿತಾ ಇದೆ. ಆ ಪ್ರೀತಿಯಲ್ಲಿ ನಾವು ಗಮನ ಬಿಟ್ಟು ನೋಡುವಾಗ ಕ್ಷಮಾಪಣೆ ಅನ್ನುವಂಥ ಶ್ರೇಷ್ಠವಾದಂಥ ಕಾರ್ಯ ಅಲ್ಲಿ ಆಗ್ತಾ ಇದೆ ಪ್ರಿಯರೇ. ಈ ರೀತಿಯಾಗಿ ಮಾನವ ಕುಲದ ಮೇಲೆ ಇವತ್ತಿನವರೆಗೂ ಯಾರು ಅಷ್ಟು ಪ್ರೀತಿ ತೋರಿಸಲಿಲ್ಲ ಪ್ರಿಯರೇ. ಇಲ್ಲಿವರೆಗೂ ಪ್ರೀತಿ ಎಂಬುದಾಗಿ ನೋಡುವಾಗ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟರೂ ಸಹಿಸುವಂತಹ ಮನಸ್ಸು, ಕೈಗಳಿಗೆ ಮೊಳೆಯನ್ನು ಜಡೆದರೂ ಕೂಡ ರಕ್ತ ಸುರಿಯುವಾಗಲೂ ಎಂದಿಗೂ ಕುಂದಿ ಹೋಗದಂತಹ ಪ್ರೀತಿ ಪ್ರಿಯ. ಅದಕ್ಕಾಗಿ ನಾವು ಮಕ್ಕಳಿಗೆ ಒಂದು ಸುಂದರವಾದಂತಹ ಹಾಡನ್ನು ಕಲಿಸ್ತೇವೆ ಪ್ರಿಯರೇ. ಗಾಡ್ಸ್ ಲವ್ ಸೋ ವಂಡರ್ಫುಲ್ ಎಂಬುದಾಗಿ. ನಿಜವಾಗಲೂ ಈ ಕಲ್ವಾರಿ ಅಡಿಯಲ್ಲಿ ನಾವು ಧ್ಯಾನ ಮಾಡುವಾಗ, ಶಿಲುಬೆಯಲ್ಲಿ ನಾವು ಬಂದಿಟ್ಟು ದೇವರ ವಾಕ್ಯವನ್ನು ನಾವು ಗಮನ ಬಿಟ್ಟು ನೋಡುವಾಗ ಪ್ರಿಯರೇ, ಆತನ ಪ್ರೀತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಮನುಷ್ಯನಿಗೆ ಈ ಲೋಕದಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಹಣ ಇದ್ದರೆ ಸಾಲದು ಪ್ರಿಯರೇ, ಒಳ್ಳೆ ಮನೆ ಇದ್ದರೆ ಸಾಲದು, ಒಳ್ಳೆ ಬಟ್ಟೆಗಳು ಕಾರುಗಳಿದ್ದರೆ ಸಾಲದು ಪ್ರಿಯರೇ. ಇನ್ನೊಬ್ಬರು ನನ್ನನ್ನು ಪ್ರೀತಿಸುವಂತಹ ಕಾರ್ಯದಲ್ಲಿ ನಾನಿದ್ದರೆ ನಾನು ಎಲ್ಲದಕ್ಕೂ ಶಕ್ತನಾಗಿ ಮುಂದೆ ಸಾಗ್ತೇನೆ. ಎಲ್ಲವನ್ನಿಟ್ಟುಕೊಂಡು ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ನನ್ನ ಮನಸ್ಸು ಯಾವಾಗಲೂ ಅಂದುಕೊಳ್ತದೆ. ಎಲ್ಲವೂ ಇದ್ದುಕೊಂಡು ನನ್ನನ್ನು ನೋಡುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಆಲೋಚನೆ ಮಾಡುವಾಗ ಪ್ರಿಯರೇ, ಶಿಲುಬೆ ಇವತ್ತು ನಿನಗೆ ಜ್ಞಾಪಕ ಮಾಡ್ತದೆ. ನೀನು ಆ ಕಲ್ವಾರಿ ಶಿಲುಬೆಯಡಿ ಬರುವುದೇ ಆದರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದಂತಹ ಪ್ರೀತಿಯಿಂದಲೇ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದಂತಹ ಪ್ರೀತಿಯಿಂದಲೇ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆ ಪ್ರೀತಿ ಎಂಥದ್ದೆಂಬುದಾಗಿ ನೋಡುವಾಗ ನಿನ್ನೆ ಇದ್ದ ಹಾಗೆ ಇವತ್ತು ಇರುವಂಥದ್ದು, ನಾಳೆಯೂ ಕೂಡ ಇರುವಂಥದ್ದು ಪ್ರಿಯರೇ. ಹಿಂಸೆಯ ನಿಂದನೆಯ ಮಾತುಗಳನ್ನು ಅನುಭವಿಸುವಾಗಲೂ ಆತನು ಬಾಯಿ ತೆರೆಯಲಿಲ್ಲ ಪ್ರಿಯರೇ. ಚಾಟಿ ಏಟಿಗಳನ್ನು ಪಡೆದುಕೊಳ್ಳುವಾಗಲೂ ಆತನು ಬಾಯಿ ತೆರೆಯಿಲ್ಲ ಪ್ರಿಯರೇ, ಮೌನವಾಗಿದ್ದ. ಯಾಕೆಂಬುದು ಹಾಗೆ ನೋಡುವಾಗ ಆ ಪ್ರೀತಿ ಎಲ್ಲವನ್ನ ಸಹಿಸಿಕೊಂಡು, ಎಲ್ಲವನ್ನ ತನ್ನಲ್ಲಿ ಮುಚ್ಚಿಟ್ಟುಕೊಂಡು ಪ್ರೀತಿಯುಳ್ಳ ದೇವಜನರೇ ಶಿಲುಬೆಯ ಮೇಲೆ ಏರಲ್ಪಡುವಾಗ ಸಿಕ್ಕಿದಂತಹ ಎರಡನೇ ಆಶೀರ್ವಾದ, ಅಂಡರ್ ದ ಕ್ರಾಸ್ ವಿ ರಿಸೀವ್ ದ ಗ್ರೇಟ್ ಫಾರ್ಗಿವ್ನೆಸ್. ಶ್ರೇಷ್ಠವಾದಂತಹ ಕ್ಷಮಾಪಣೆಯನ್ನು ನಾವು ಪಡೆದುಕೊಳ್ಳುತ್ತೇವೆ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಚನವನ್ನು ನೀನು ದೇವರ ವಾಕ್ಯದಲ್ಲಿ ತೆಗೆದು ನೋಡೋದಾದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 24ನೇ ವಚನ. ಪಿಲಾತನು, ನೀವು ಕೇಳಿಕೊಂಡಂತೆ ನಿಮಗೆ ಆಗಲಿ ಎಂದು ನಿರ್ಣಯಿಸಿ ಆತನಿಗೆ, ನೋಡ್ತೇವೆ ಮುಂದಿನ ವಚನದಲ್ಲಿ ನಾವು ನೋಡುವಾಗ, ಫಾದರ್ forgive them for they have not known and what they are doing. ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅವ್ರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು ಎಂಬುದಾಗಿ. ಶಿಲುಬೆ ಮೇಲೆ ಮೊದಲೇದಾಗಿ ಸಿಕ್ಕಂತಹ ಶ್ರೇಷ್ಠ ಸಂಗತಿ ಫಾರ್ಗಿವ್ನೆಸ್. ಕ್ರೈಸ್ತರಾದ ನಮಗೆ ಪ್ರೀತಿಯುಳ್ಳ ದೇವಜನರೇ, ಪಿಲಾತನು ಅಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾನೆ, ಈ ಮನುಷ್ಯನಲ್ಲಿ ನಾವನ್ನು ಯಾವ ಲೋಪದೋಷಗಳು ಕಾಣೋದಕ್ಕೆ ಅಲ್ಲದ್ದೇನೂ ಮಾಡಲಿಲ್ಲ. ಅಲ್ಲಿದ್ದಂಥ ಜನರು ಹೇಳ್ತಿದ್ದಾರೆ, ಇವನನ್ನು ನೀವು ನಮಗೆ ಒಪ್ಪಿಸಿಕೊಡ್ರಿ, ನಾವು ಇವನನ್ನು ನೋಡ್ಕೊಳ್ತೇವೆ, ಶಿಲ್ಪೆಗೆ ಹಾಕಿಕೊಳ್ತೇವೆ ಇವನನ್ನು. ಆ ಶಾಪವು ನಮ್ಮ ಮೇಲೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಕುಟುಂಬದ ಮಕ್ಕಳ ಮೇಲೂ ಬಂದರೂ ಕೂಡ ನಾವು ಸಹಿಸಿಕೊಳ್ತೇವೆ ಎಂಬುದಾಗಿ ಹೇಳ್ತಾನೆ. ಅಂಥ ಮಾತುಗಳನ್ನು ಆಡಿದಂಥ ಜನರಿಗೆ ಆ ನೋವಿನ ಮಧ್ಯದಲ್ಲಿ ಅವರು ಕೂಡ ಶಿಲುಬೆಯ ಅಡಿಯಲ್ಲಿ ಬಂದು ನೋಡ್ತಿದ್ದಾರೆ, ನೋಡ್ರಿ ನಾವು ಹೇಳ್ದಂಗೆ ಒಂದು ಶಿಲುಬೆಗೆ ಹಾಕಿಸಿದ್ದೇವೆ ಎಂಬುದಾಗಿ. ಆ ಎಲ್ಲ ಜನರನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ದೇವರೇ ತಂದೆ, ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಸ್ವಾಮಿ, ದಯಮಾಡಿ ಅವರಿಗೆ ನೀನು ಕ್ಷಮಾಪಣೆಯನ್ನು ಅನುಗ್ರಹಿಸು. ಯಾಕೆ ಇವತ್ತು ಯೇಸು ಕ್ರಿಸ್ತನು ತನ್ನ ಇಡೀ ಸೇವಾ ಅವಧಿಯಲ್ಲಿ ಶ್ರೇಷ್ಠನಾದನು ಎಂಬುದಾಗಿ ನೋಡುವುದಾದರೆ ಪ್ರಿಯರೇ, ತನ್ನನ್ನು ಹಿಂಸಿಸಿದವರನ್ನೇ, ತನ್ನನ್ನು ದೂಷಿಸಿದವರನ್ನೇ,
ತನ್ನನ್ನು ಅಲ್ಲಗೆಳೆದಂತಹ ಜನರ ಮುಂದೆ ಅದ್ಭುತಗಳನ್ನು ಸ್ವೀಕಾರ ಮಾಡಿಕೊಂಡ್ರು, ಆಶೀರ್ವಾದಗಳನ್ನು ಪಡೆದುಕೊಂಡ್ರು. ದೇವರ ವಾಕ್ಯವನ್ನು, ದೇವರ ಪ್ರಸನ್ನತೆಯಲ್ಲಿ ಯೇಸು ಕ್ರಿಸ್ತನು ಅವರನ್ನು ನಡೆಸಿದ ಪ್ರಿಯರೇ, ಪವಿತ್ರಾತ್ಮನ ಸಹಾಯದ ಮೂಲಕ. ಅಂಥ ಜನರೇ ಇವತ್ತವನು ಹೇಳುವಾಗ, ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ಆತನು ಹೇಳ್ತಾ ಇದ್ದಾನೆ, ತಂದೆಯೇ ಅವರನ್ನು ಕ್ಷಮಿಸು. ಅಂಡರ್ ದ ಕ್ಯಾಲ್ವರಿ, ಆ ಶಿಲುಬೆಯ ಅಡಿಯಲ್ಲಿ ಪ್ರಿಯರೇ ಸಿಗುವಂತಹ ಎರಡನೆಯ ಆಶೀರ್ವಾದ ಫಾರ್ಗಿವ್ನೆಸ್. ಕ್ರೈಸ್ತರಾದ ನಮಗೆ ಈ ಒಂದು ಮನಸ್ಸುಂಟೋ ಎಂಬುದಾಗಿ ನಾವು ಆಲೋಚನೆ ಮಾಡೋದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ದೇವರು ನನಗೆಲ್ಲವನ್ನ ಆಶೀರ್ವಾದ ಮಾಡಿದ್ದಾನೆ, ದೇವರು ನನಗೆ ನನ್ನ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ ಎಂಬುದಾಗಿ ನೋಡೋದಾದರೆ ಪ್ರಿಯರೇ, ಅದು ನಿನಗೆ ದೇವರು ಮಾಡಿದಂಥ ಶ್ರೇಷ್ಠ ಕೃಪೆ ಮತ್ತು ಆಶೀರ್ವಾದ. ಅದರ ಪ್ರತಿಯಾಗಿ ನಾನು ದೇವರಿಗೆ ಏನನ್ನ ಕೊಡಬೇಕೆಂಬುದಾಗಿ ನೀನು ಆಲೋಚನೆ ಮಾಡೋದಾದರೆ ಪ್ರಿಯರೇ, ನಮ್ಮ ಕಾಣಿಕೆಗಳನ್ನು ನಾವೆಷ್ಟು ಕೊಡ್ತೇವೋ ಅಷ್ಟೇ ಪ್ರಾಮುಖ್ಯವಾಗಿ ಪ್ರಿಯರೇ, ನನ್ನ ನೆರೆಯವರನ್ನು ಕ್ಷಮಿಸುವಂತಹ ಮನಸ್ಸಿನಲ್ಲಿ ದೇವರು ನಮ್ಮನ್ನು ನಡೆಸುವಾಗ ಪ್ರಿಯರೇ, ಕ್ಷಮಿಸುವಂಥ ಮನಸ್ಸು ನಮಗುಂಟು. ಆತನಂತೆ ನಾವು ಇತರರನ್ನ ಪ್ರೀತಿಸುವಲಿಕ್ಕೆ ನಮ್ಮ ಮನಸ್ಸಿಗೆ ಅಷ್ಟು ಬಲವನ್ನು ನಾವು ಪಡೆದುಕೊಂಡಿದ್ದೇವಾ ಪ್ರಿಯರೇ? ಆಲೋಚನೆ ಮಾಡಿಕೊಳ್ಳೋಣ. ಶಿಲುಬೆಯ ಅಡಿಯಲ್ಲಿ ಬಂದವರು ಯಾರು ಇದ್ದ ಸ್ಥಿತಿಯಲ್ಲೇ ತಿರುಗಿ ಹೋಗಲಿಲ್ಲ ಪ್ರಿಯರೇ, ದೇವರ ಪ್ರೀತಿಯನ್ನು ಕಂಡುಕೊಂಡ್ರು, ತಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಅವರು ಕಂಡುಕೊಂಡ್ರು ಪ್ರಿಯರೇ. ಆ ಶಿಲುಬೆಯನ್ನು ನೋಡಿ ತಿರುಗಿ ನಾನು ನನ್ನ ಜೀವನಕ್ಕೆ ಸಾಗುವಾಗ ಪ್ರಿಯರೇ, ಕ್ಷಮಿಸುವಂಥ ಮನಸ್ಸು ನನ್ನಲ್ಲುಂಟೋ, ಪ್ರೀತಿಸುವಂತಹ ಮನಸ್ಸು ನನ್ನಲ್ಲುಂಟೋ? 40 ದಿವಸಗಳ ಈ ಉಪವಾಸ ದಿವಸಗಳಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಕೂಡ ಈ ದಿವಸಗಳನ್ನು ಹಾದು ಹೋಗುವಾಗ ಪ್ರಿಯರೇ, 40 ದಿವಸಗಳು ಆತ್ಮಿಕವಾಗಿ ತಂದೆಯೊಟ್ಟಿಗೆ ಒಂದು ಶ್ರೇಷ್ಠವಾದಂಥ ಅನ್ಯೂನ್ಯತೆಯನ್ನು ಗ್ರಹಿಸಿಕೊಳ್ಳುತ್ತಾ 40 ದಿವಸ ಪ್ರಿಯರೇ ಪ್ರೀತಿಯನ್ನು ಆತನು ಪಡೆದುಕೊಳ್ತಾನೆ. ಅಷ್ಟಾಗಿ ತನ್ನ ವಾಕ್ಯ ಹೇಳ್ಕೊಳ್ತಾರೆ, ಸ್ವಾಮಿ ಸಾಧ್ಯವಾದರೆ ಈ ಪಾತ್ರೆಯನ್ನು ನನಗೆ ತೆಗೆದುಹಾಕು ಸ್ವಾಮಿ, ಯಾಕಂದರೆ ದೇಹ ಹೀನವಾಗಿ ಹೋಗ್ತಾ ಇದೆ. ಆದರೂ ಕೂಡ ಆತನು ಸೋತು ಹೋಗ್ತಿಲ್ಲ ಪ್ರಿಯರೇ. ಆ ಒಂದು ಕಠಿಣ ಸ್ಥಿತಿಯಲ್ಲಿಯೇ ಕ್ಷಮಿಸುವಂತಹ ಪ್ರಾರ್ಥನೆಯನ್ನು ತಂದೆ ದೇವರಿಗೆ ಮಾಡಿಕೊಳ್ತಾ ಇದ್ದಾನೆ ಯೇಸು ಸ್ವಾಮಿ. ಕಲ್ವಾರಿ ಅಡಿಯಲ್ಲಿ ಮಾತುಗಳು ಬರದೇ ಇರುವಂಥ ಸ್ಥಿತಿಯಲ್ಲಿ ಪ್ರಿಯರೇ, ತನ್ನ ದೇಹವನ್ನು ಯಾವುದಕ್ಕೂ ಚಿಂತಿಸದೆ, ತನ್ನ ಅಮೂಲ್ಯವಾದಂಥ ರಕ್ತ ಹರಿದು ಹೋಗುವಾಗ ಯಾವುದಕ್ಕೂ ಚಿಂತಿಸದೆ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಿದ್ದಾನೆ, ತಂದೆಯೇ ಅವರನ್ನು ನೀನೇನು ಮಾಡಪ್ಪ, ಕ್ಷಮಿಸು. ಶಿಲುಬೆಯ ಅಡಿಯಲ್ಲಿ ನಾನು ನೀನು ಬರುವಾಗ ಪ್ರಿಯರೇ, ಕ್ಷಮಿಸುವಂತಹ ಮನಸ್ಸು, ಪ್ರೀತಿಸುವಂಥ ಮನಸ್ಸು ನಮ್ಮಲ್ಲಿ ಇರುವುದಾದರೆ ಪ್ರಿಯರೇ, ಈ 40 ದಿವಸಗಳು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬರುವಾಗ ನನ್ನ ಜೀವಿತ ಇದ್ದ ಹಾಗೆ ಅದು ಇರುವುದಿಲ್ಲ. ನನ್ನ ಜೀವಿತ ಅದು ಆಶೀರ್ವಾದದಿಂದ ಎಷ್ಟು ತುಂಬಿರ್ತದೋ ಅಷ್ಟೇ ಸತ್ಯ ಪ್ರಿಯರೇ. ನನ್ನ ಜೀವಿತ ಒಂದು ಸಾಕ್ಷಿ ಜೀವಿತವಾಗಿ ಅದು ನಡೆಸಲ್ಪಡ್ತದೆ. ಈ ಒಂದು ವಾಕ್ಯದ ಮೂಲಕವಾಗಿ ಶಿಲುಬೆಯ ಅಡಿಯಲ್ಲಿ ನಾವು ಬರುವಾಗ ಪ್ರಿಯರೇ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನನ್ನಲ್ಲಿರುವಂತಹ ಎಲ್ಲ ಗಿಲ್ಟ್ ಫೀಲಿಂಗನ್ನು ದೇವರು ತೆಗೆದು ಹಾಕ್ತಾನೆ ಪ್ರಿಯರೇ. ಬಹಳ ಪ್ರಾಮುಖ್ಯವಾಗಿ ಪ್ರಿಯರೇ, ದೇಹವು ಭೂಮಿಗೆ ಕ್ಷೀಣವಾಗಿ ಹೋದರೂ ನನ್ನ ಹೃದಯವು ಅದು ಶುದ್ಧವಾಗಿಸಲ್ಪಟ್ಟಿದೆ. ಯಾವಾಗ ನಮಗೆ ಕ್ಷಮಾಪಣೆ ಮಾಡಲಿಕ್ಕೆ ಮನಸ್ಸು ಬರ್ತದೆ ಎಂಬುದಾಗಿ ನೋಡುವಾಗ ನನ್ನ ಹೃದಯ ಅದು ಶುದ್ಧವಾಗಿದ್ದರೆ ನಾವು ಸಹಾಯ ಮಾಡಲಿಕ್ಕೆ ಮನಸ್ಸು ಮಾಡ್ತೇವೆ ಪ್ರಿಯರೇ. ನನ್ನ ಹೃದಯ ಅದು ಕಠಿಣವಾಗ್ತಾ ಹೋದರೆ ಪ್ರಿಯರೇ, ಪ್ರೀತಿಸುವಂಥ ಮನಸ್ಸು ನಮಗೆ. ಅದಕ್ಕೋಸ್ಕರವಾಗಿ ಇಸ್ರಾಯೇಲರನ್ನು ನಾವು ನೋಡುವಾಗ ಫರೋಹನ ರಾಜ್ಯದಲ್ಲಿ ಎಷ್ಟು ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ತಾನೆ, ಎಷ್ಟು ಕಠಿಣಪಡಿಸಿಕೊಳ್ತಾನೆ ಪ್ರಿಯರೇ. ಆದರೂ ಕೂಡ ದೇವರು ತನ್ನ ಜನರಿಗೆ ಪ್ರೀತಿಯನ್ನು ತೋರಿಸುವುದು ಬಿಡಲಿಲ್ಲ ಪ್ರಿಯರೇ. ಎಲ್ಲಿವರೆಗೂ ಪ್ರೀತಿ ತೋರಿಸಿದ ಎಂಬುದಾಗಿ ನೋಡುವಾಗ ಸಮುದ್ರವು ಇಬ್ಬಾಗವಾಗಿ ಒಣ ನೆಲವನ್ನು ಸೃಷ್ಟಿಸುವಂತಹ ಕಾರ್ಯಗಳಲ್ಲಿ ದೇವರು ತನ್ನ ಮಕ್ಕಳನ್ನು ಪ್ರೀತಿಸುವುದರಲ್ಲಿ ಗುಣಗುಟ್ಟಿದರು. ಮೋಶೆಯ ವಿರುದ್ಧವಾಗಿ ಮಾತಾಡಿದರು. ತನ್ನ ಪ್ರೀತಿಯನ್ನು ತೋರಿಸುವುದರಲ್ಲಿ ಆತನು ಶಕ್ತನಾದ ಪ್ರಿಯರೇ. ಎಂಥವೋ ಸೈನ್ಯ, ಎಂಥದೋ ಬಲಿಷ್ಠರು ನಮ್ಮನ್ನು ಆವರಿಸಿಕೊಂಡ್ರು ಪ್ರಿಯರೇ. ಕ್ರಿಸ್ತನ ಪ್ರೀತಿಯ ಮುಂದೆ ಯಾರೂ ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ.
ಅದಕ್ಕೋಸ್ಕರವಾಗಿಯೇ ಕ್ರಿಸ್ತನು ತನ್ನ ಜೀವಿತ ಅವಧಿಯಲ್ಲಿ ಯಾಕೆ ಶ್ರೇಷ್ಠನಾದ ಎಂಬುದಾಗಿ ನೋಡುವಾಗ ಒಂದು ಕಡೆ ಪ್ರೀತಿಯನ್ನು ತೋರಿಸ್ತಾನೆ, ಇನ್ನೊಂದು ಕಡೆ ನಮ್ಮ ಪಾಪಗಳನ್ನು ಯಾವುದಕ್ಕೂ ಲೆಕ್ಕಿಸದೆ ಪ್ರಿಯರೇ ಆತನು ಕ್ಷಮಿಸಿ ಆತನು ಹೇಳ್ತಾ ಇದ್ದಾನೆ, ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬುದಾಗಿ ಪ್ರಿಯರೇ. ಮೂರನೇ ಸಂಗತಿ ಪ್ರಿಯರೇ, ಅಂಡರ್ ದ ಕ್ರಾಸ್ ವಿ ಫೈಂಡ್ ನ್ಯೂ ಲೈಫ್. ಕಲ್ವಾರಿ ಶಿಲುಬೆ ಅಡಿಯಲ್ಲಿ ನಾವು ಬರುವಾಗ ಪ್ರಿಯರೇ ಹೊಸ ಜೀವನವನ್ನು ನಾವು ಪಡೆದುಕೊಳ್ತೇವೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡುವಾಗ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದೆವು ಎಂಬುದಾಗಿ, ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದೆವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. 5ನೇ ಅಧ್ಯಾಯದ 17 ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು ಎಂಬುದಾಗಿ. ಶಿಲುಬೆ ಒಂದು ಅಂತ್ಯವಲ್ಲ ಪ್ರಿಯರೇ, ಶಿಲುಬೆ ಒಂದು ಹೊಸ ಜೀವಿತಕ್ಕೆ ಬದಲಾವಣೆಗೆ ಒಂದು ಹೆಜ್ಜೆ ಆಗಿದೆ ಪ್ರಿಯರೇ. ಅಂಡರ್ ದ ಕ್ಯಾಲ್ವರಿ ಕ್ರಾಸ್, ಕಲ್ವಾರಿ ಶಿಲುಬೆ ಅದು ಒಂದು ಅಂತ್ಯವನ್ನು ಸೂಚಿಸುವುದಿಲ್ಲ ಪ್ರಿಯರೇ, ಹೊಸ ಆರಂಭವನ್ನು ಸೂಚಿಸುತ್ತದೆ. ಈ 40 ದಿವಸಗಳು ನನ್ನ ಜೀವಿತವನ್ನು ನೀನು ಸ್ವಲ್ಪ ಗಮನ ಬಿಟ್ಟು ನೋಡುವುದಾದರೆ ಒಂದು ಕರೆಗೆ ನನ್ನ ನಡೆಸ್ತದೆ. ನಾನು ಬದಲಾಗಬೇಕು, ನಾನು ಮಾನಸಾಂತರದಿಂದ ಕ್ರಿಸ್ತನ ಸನ್ನಿಧಾನಕ್ಕೆ ನಾನು ಬರುವಾಗ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ನೋಡ್ಕೊಳ್ತದೆ, ನೂತನ ಸೃಷ್ಟಿ. ಒಂದು ಫಲವತ್ತಾದ ಭೂಮಿ ಪ್ರಿಯರೇ, ಅದು ಎಷ್ಟು ಉತ್ತಮವಾಗಿ ಫಲ ಕೊಟ್ಟರೂ ಪ್ರಿಯರೇ ಸುಗ್ಗಿ ಕಾಲ ಮುಗಿದ ಮೇಲೆ ಮತ್ತೆ ಆ ಹೊಲವನ್ನು ಕ್ಲೀನ್ ಮಾಡಿ ಮತ್ತೆ ಆ ಹೊಲಕ್ಕೆ ಮತ್ತೊಂದು ಹೊಸ ವರ್ಷದಲ್ಲಿ ಅದನ್ನು ರೆಡಿ ಮಾಡ್ತಾರೆ ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ಅದು ಇನ್ನೂ ಹೆಚ್ಚು ಫಲ ಕೊಡಬೇಕು, ಇನ್ನೂ ಹೆಚ್ಚು ಸಮೃದ್ಧ ಭೂಮಿ ಇದು ಆಗಬೇಕು ಪ್ರಿಯರೇ. ಸಮೃದ್ಧ ಭೂಮಿ ಇದೆ ಅಂತೇಳಿ ಆ ಹೊಲವನ್ನು ಹರಗೋದು ಬಿಟ್ಟರೆ ನಡೀತದ? ಇಲ್ಲ. ಆ ಹೊಲವನ್ನು ನಾವು ಕ್ಲೀನ್ ಮಾಡದೆ ಬಿಟ್ಟರೆ ನಡೀತದ ಪ್ರಿಯರೇ? ಮುಳ್ಳು ಕಂಠಿಗಳು ಬೆಳೆದು ಬಿಡುತ್ತದೆ. ಭೂಮಿ ಫಲವತ್ತಾಗಿ ನಾವು ಅದನ್ನು ಸರಿಪಡಿಸಬೇಕಾದರೆ ಒಬ್ಬ ರೈತ ಬಹಳ ಕಷ್ಟಪಡ್ತಾನೆ ಪ್ರಿಯರೇ. ಅದೇ ರೀತಿಯಾಗಿ ನನ್ನ ಆತ್ಮಿಕ ಜೀವಿತ ಅದು ಬದಲಾವಣೆ ಆಗಬೇಕು ಪ್ರಿಯರೇ. ಪ್ರತಿ ವರ್ಷ ಈ 40 ದಿವಸಗಳ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಡೆಸುವಾಗ ಪ್ರಿಯರೇ, ಅಂಡರ್ ದ ಕ್ಯಾಲ್ವರಿ ಕ್ರಾಸ್ ದೆರ್ ಈಸ್ ಅ ನ್ಯೂ ಲೈಫ್. ಒಂದು ಹೊಸ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ಒಂದು ಮಾರ್ಗ ಆಗ್ತದೆ ಪ್ರಿಯರೇ. ಟ್ರಾನ್ಸ್ಫಾರ್ಮೇಷನ್, ಶ್ರೇಷ್ಠವಾದಂತಹ ಬದಲಾವಣೆ. ಶಿಲುಬೆಯನ್ನೇ ದೃಷ್ಟಿಸಿ ನೋಡಿಕೊಂಡವರು ಪ್ರಿಯರೇ ಅನೇಕರು, ಪುಸ್ತಕಗಳಲ್ಲಿ ನಾವು ಓದ್ತೇವೆ, ಅನೇಕರು ಕ್ರಿಸ್ತನನ್ನ ಆ ಒಂದು ನೋಟದಲ್ಲಿ ನೋಡುವಾಗ ಪ್ರಿಯರೇ ಅವರ ಜೀವಿತ ಬದಲಾಗ್ತದೆ ಪ್ರಿಯರೇ. ಅದು ಅಂತ್ಯವಲ್ಲ ಪ್ರಿಯರೇ, ನನ್ನ ಎಲ್ಲ ಹಳೆ ಸಂಗತಿಗಳು ಬದಲಾಗ್ತದೆ. ನನ್ನ ಹಿಂದಿನ ಎಲ್ಲ ಜೀವಿತವು ಅದು ಬದಲಾಗಿ ರಿನ್ಯೂ ಆಗ್ತೇವೆ ಪ್ರಿಯರೇ. ನಾವು ನೂತನ ಸೃಷ್ಟಿಗಳಾಗ್ತೇವೆ ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ನನ್ನ ಭವಿಷ್ಯತ್ತನ್ನು ದೇವರು ರೂಪಿಸುವಂಥವನಾಗಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ ಪ್ರಿಯರೇ ತನ್ನ ವಾಕ್ಯದಲ್ಲಿ, ಆದಿಯೂ ಮಧ್ಯವೂ ಭವಿಷ್ಯತ್ ಆತನೇ ಆಗಿದ್ದಾನೆ ಪ್ರಿಯರೇ. ಎಷ್ಟು ಸುಂದರವಾಗಿ ಉದಯ ಕಾಲದ ಧೈರ್ಯ ಕೊಡುವಂಥ ಮಾತುಗಳು ಪ್ರಿಯರೇ. ಹೊಸದಾಗಿ ನನ್ನ ಜೀವಿತ ಅದು ಟ್ರಾನ್ಸ್ಫಾರ್ಮ್ ಆಗುವಾಗ, ಮಾನಸಾಂತರ ಪಡುವಾಗ ನನ್ನ ದೇಹ ಬದಲಾಗೋದಿಲ್ಲ, ನನ್ನ ಕುಟುಂಬದ ಸ್ಥಿತಿಗಳು ಬದಲಾಗದೇ ಇರ್ಬೋದು ಪ್ರಿಯರೇ, ನನ್ನ ಹೃದಯ ಅದು ಬಲ ಹೊಂದುತ್ತದೆ. ನನ್ನ ಮನಸ್ಸು ಅದು ಸಂತೋಷವಾಗಿ ಕ್ರಿಸ್ತನ ಸನ್ನಿಧಾನದಲ್ಲಿ ಅದು ಇನ್ನೂ ಹೆಚ್ಚಳ ಪಡ್ತದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಸುವಾರ್ಥ ಭಾಗದಲ್ಲಿ ನಾವು ನೋಡ್ಕೊಳ್ತೇವೆ ಪ್ರಿಯರೇ, ಫಲ ಕೊಡುವಂತಹ ಕೊಂಬೆಯನ್ನು ಇನ್ನೂ ಹೆಚ್ಚು ಫಲ ಕೊಡುವಂತೆ ಮಾಡ್ತೇನೆ. ಸುಗ್ಗಿ ಕಾಲ ಬರುವಾಗ ಕ್ರಿಸ್ತನಿಗಾಗಿ ನಾವು ಫಲ ಕೊಡುವಂಥವರಾಗಬೇಕು. ಯಾಕಂದರೆ ನನ್ನ ಜೀವಿತ ಆತನು ಮೂಲಕವಾಗಿ ಅದು ಬದಲಾದಂತಹ ಜೀವಿತ ಇದಾಗಿದೆ ಪ್ರಿಯರೇ. ಕಡೆಯದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಧ್ಯಾನ ಮಾಡುವುದಾದರೆ ಅಂಡರ್ ದ ಕ್ರಾಸ್, 4ನೇ ಸಂಗತಿ ಕ್ರೈಸ್ತರಾದ ನಮಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ದೇವರ ಪ್ರೀತಿಯನ್ನು ನಾವು ಕಂಡುಕೊಂಡೆವು, ಕ್ಷಮಾಪಣೆಯನ್ನು ಕಂಡುಕೊಂಡೆವು, ಹೊಸ ಜೀವನವನ್ನು ಕಂಡುಕೊಂಡೆವು. ಈ 3 ಸಂಗತಿಗಳನ್ನು ತೆಗೆದುಕೊಂಡು ಲೋಕದ ಒಳಗಡೆ ಹೊರಟು ಹೋಗುವಾಗ ಕಲ್ವಾರಿ ಅಡಿಯಲ್ಲಿ ನಾನು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಅಂಡರ್ ದ ಕ್ರಾಸ್ ವಿ ಲರ್ನ್ ಟು ಸರ್ವ್. ಶಿಲುಬೆ ಅಡಿಯಲ್ಲಿ ನಾವು ಬರುವಾಗ ಪ್ರಿಯರೇ ಸೇವೆಯ ಶ್ರೇಷ್ಠತೆಯನ್ನು
ನಾನು ನೀನು ತಿಳಿದುಕೊಳ್ತೇವೆ ಪ್ರಿಯರೇ. ಯಾಕೆ ತಂದೆಯಾದ ದೇವರು ಮಗನನ್ನು ಕಳಿಸ್ಬೇಕಾಗಿತ್ತು ಪ್ರಿಯರೇ? ಎಷ್ಟು ಪ್ರೀತಿ, ಎಷ್ಟು ಕ್ಷಮೆ, ಎಷ್ಟು ತ್ಯಾಗ ಅದರಲ್ಲಿ ಅಡಕವಾಗಿತ್ತು ಎಂಬುದಾಗಿ ನೋಡುವುದಾದರೆ ಪ್ರಿಯರೇ, ಒಂದು ಮಾದರಿ ಜೀವಿತವನ್ನು ಮಾಡಿ ನಿನ್ನ ಜೀವಿತ ಹೀಗೆ ಇರಬೇಕು. ಮಾನವನ ಕುಲಕ್ಕಾಗಿ ನೀನೊಬ್ಬ ಅಧಿಕಾರಿಯಾಗಿ ಅಲ್ಲ, ಲೋಕಕ್ಕೆ ನೀನೊಬ್ಬ ಅಧಿಪತಿಯಾಗಿ ಅಲ್ಲ, ಅದರ ಬದಲಾಗಿ ಲೋಕಕ್ಕೆ ನೀನೊಬ್ಬ ಸೇವಕನಾಗಿ, ಸೇವಿಕೆಯಾಗಿ ಲೋಕದ ಒಳಗಡೆ ನೀನು ಹೋಗಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಸೇವೆ ಮಾಡಿಸುವುದಕ್ಕೋಸ್ಕರವಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದನು. ಎಲ್ಲಿವರೆಗೂ ತನ್ನನ್ನು ತಗ್ಗಿಸಿಕೊಂಡ, ಯಾವಾಗ ಸೇವೆ ಮನೋಭಾವನೆ ಬರ್ತದೆ ಎಂಬುದಾಗಿ ನೋಡುವಾಗ, ಯಾವಾಗ ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ದೀನತೆ ಬರ್ತದೋ, ಯಾವಾಗ ನನ್ನ ಜೀವಿತದಲ್ಲಿ ಹಂಬಲತೆಯನ್ನು ನಾನು ಪಡೆದುಕೊಳ್ತೇನೋ, ಶಿಲುಬೆಯ ಅಡಿಯಲ್ಲಿ ಸೇವೆ ಮನೋಭಾವನೆಯನ್ನು ನಾನು ಕಲಿತುಕೊಳ್ಳುವಾಗ ಪ್ರಿಯರೇ, ಈ ಎರಡೂ ಅಂಶಗಳು ದೇವರ ವಾಕ್ಯದ ಮೂಲಕವಾಗಿ ನಾನು ನೀನು ಕಲಿತುಕೊಳ್ತೇವೆ. ನಾವು ದೀನರಾಗ್ತೇವೆ, ನಾವು ಹಂಬಲರಾಗ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ಕೊಳ್ತೇವೆ, ಹೆಚ್ಚಳ ಪಡುವುದಕ್ಕೆ ನನ್ನಲ್ಲಿ ಯಾವ ಆಸ್ಪದವೂ ಇಲ್ಲ ಸ್ವಾಮಿ, ಇದೆಲ್ಲವೂ ನೀನು ಕೊಟ್ಟಂತ ಕೃಪೆ ಹೊರತು ಬೇರೆ ಏನೂ ಅಲ್ಲ ಸ್ವಾಮಿ. ಹೊಗಳಿಕೊಳ್ಳುವುದಕ್ಕಾಗಲಿ, ಅದನ್ನು ಆಚರಿಸಿಕೊಳ್ಳುವುದಕ್ಕಾಗಲಿ ಯಾವುದೇ ರೀತಿಯ ಆಸ್ಪದಗಳು ನನ್ನಲ್ಲಿ ಇಲ್ಲ ಕರ್ತನೆ. ಯಾಕಂದರೆ ಎಲ್ಲವೂ ನೀನೇ ನನಗೋಸ್ಕರವಾಗಿ ಜಯಿಸಿ ಕೊಟ್ಟಂಥದ್ದು ಪ್ರಿಯರೇ. ಹೀಗಿರುವುದರಿಂದ ನನ್ನ ಜೀವಿತ ಪ್ರಿಯರೇ ಕ್ರಿಸ್ತನಿಗೆ ವಿಧೇಯನಾಗಿ, ದ ವೆಪನ್ ಆಫ್ ಒಬೀಡಿಯನ್ಸ್ ಎಂಬುದಾಗಿ ನಾವು ಹೇಳ್ತೇವೆ, ವಿಧೇಯತೆಯ ಶ್ರೇಷ್ಠ ಅಸ್ತ್ರವನ್ನು ನಾನು ಪಡೆದುಕೊಳ್ಳುವಾಗ, ಸ್ಯಾಕ್ರಿಫೈಸ್ ಅಲ್ಲವ ತ್ಯಾಗದ ಒಂದು ಪ್ರೀತಿಯ ಶ್ರೇಷ್ಠತೆಯನ್ನು ನಾನು ನೀನು ರೂಢಿ ರೂಪದಲ್ಲಿ ತರುವಾಗ ಪ್ರಿಯರೇ, ಎಷ್ಟೊಂದು ಜನ ದೊಡ್ಡ ದೊಡ್ಡ ಸೇವಕರು, ಮಿಷನರಿಗಳು ಆ ಕ್ರಿಸ್ತನ ಪ್ರೀತಿಯನ್ನ ಈ ಲೋಕಕ್ಕೆ ಹಂಚಿ ಹೋಗಿದ್ದಾರೆ ಪ್ರಿಯರೇ. ಈ ಶಿಲುಬೆ ಅಡಿಯಲ್ಲಿ ಈಗ ನನ್ನ ನಿನ್ನ ಸಾರಥಿ ಬಂದಿದೆ, ನಾನು ಸೇವೆಗೆ ಮುಂದೆ ಸಾಗಬೇಕು, ಮಾನವನ ಕುಲದ ರಕ್ಷಣೆಗಾಗಿ ಪ್ರಿಯರೇ. ಸೇವೆ ಎಂಬುದಾಗಿ ನೋಡೋದಾದರೆ ಸತ್ಯವನ್ನು ಹಿಡಿದುಕೊಂಡು ಪ್ರಸಂಗ ಮಾಡುವುದಷ್ಟೇ ಅಲ್ಲ ಪ್ರಿಯರೇ. ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋದನೋ ಅಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದ. ಯೇಸು ಸ್ವಾಮಿ ಯಾರೊಟ್ಟಿಗೆ ಮಾತನಾಡಿದನೋ ಅವರಿಗೆ ಸಮಾಧಾನವನ್ನು ಕೊಟ್ಟ ಪ್ರಿಯರೇ. ಈ ಲೋಕದಲ್ಲಿ 10 ಮಂದಿ ಒಟ್ಟಿಗೆ ನಾವು ಮಾತನಾಡುವುದೇ ಆದರೆ ಉದಾಹರಣೆಗಾಗಿ ಅದರಲ್ಲಿ 8 ಅಥವಾ 7 ಮಂದಿ ಕಣ್ಣೀರಲ್ಲೇ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ. ಅವರಿಗೆ ಹಣ ಕೊಟ್ಟು ಅವರ ಸಮಸ್ಯೆಗೆ ನಾವು ಸ್ಪಂದಿಸಲಿಕ್ಕೆ ಆಗದೇ ಇರ್ಬೋದು ಪ್ರಿಯರೇ. ಶಿಲುಬೆಯಡಿ ನಾನು ಬರುವಾಗ, ದೇವರ ವಾಕ್ಯದ ಮೂಲಕವಾಗಿ ನಾನು ಅವರಿಗೆ ಧೈರ್ಯ ಕೊಡುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಾನು ನನಗೆ ಕೊಟ್ಟಿರುವಂಥ ಆತ್ಮ ಹಿಡಿತನದ ಆತ್ಮವಲ್ಲ, ಧೈರ್ಯ ಬಲದ ಆತ್ಮವೇ. ಎಲ್ಲಿವರೆಗೂ ಶಿಲುಬೆ ನನ್ನ ಕಲಿಸ್ಕೊಡ್ತದೆ ಪ್ರಿಯರೇ, ನೀನಂತೂ ದಿಗ್ಭ್ರಮೆಗೊಳ್ಳದಿರು, ನಿನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗಿರುವುದು. ಏನು ಆಧಾರ ಆಗಿದೆ ಪ್ರಿಯರೇ? ಕ್ರಿಸ್ತನ ಪ್ರೀತಿ ಆಧಾರ ಆಗಿದೆ. ಏನು ಆಧಾರ ಆಗಿದೆ ಪ್ರಿಯರೇ? ನಾನು ಕ್ಷಮಿಸಲ್ಪಟ್ಟವನು ಎಂಬ ಶ್ರೇಷ್ಠ ಮಾತುಗಳನ್ನು ಹಿಡಿದುಕೊಂಡು ಆಧಾರವಾಗಿ ನಾನು ಹಿಡಿದುಕೊಂಡಿದ್ದೇನೆ ಪ್ರಿಯರೇ. ನನ್ನ ಹೊಸ ಜೀವಿತವನ್ನು ರೂಪಿಸಿದವನು ಕ್ರಿಸ್ತನೇ ಎಂಬುದಾಗಿ ಆಧಾರವಾಗಿ ಹಿಡಿದುಕೊಂಡಿದ್ದೇವೆ ಪ್ರಿಯರೇ. ಎಂಥ ಆಧಾರದ ಮಾತು ಪ್ರಿಯರೇ! ಸೇವೆಗಾಗಿ, ಪ್ರೀತಿ ಮಾಡುವುದಕ್ಕೋಸ್ಕರವಾಗಿ, ಅ ನ್ಯೂ ಲೈಫ್, ಅ ನ್ಯೂ ಸರ್ವಿಸ್ ಫಾರ್ ಹ್ಯುಮ್ಯಾನಿಟಿ. ಒಂದು ಪ್ರಾಣಿಗೆ ನಾನು ಪ್ರೀತಿ ತೋರಿಸುವುದೇ ಆದರೆ ಪ್ರಿಯರೇ, ಆ ಪ್ರಾಣಿ ಕಡೆಯವರೆಗೂ ನನ್ನನ್ನು ನೆನೆಸುವಂಥದ್ದಾಗಿರ್ತದೆ ಪ್ರಿಯರೇ. ಒಬ್ಬ ಮನುಷ್ಯನಿಗೆ ನಾನು ನೀನು ಪ್ರೀತಿ ತೋರಿಸುವುದೇ ಆದರೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಈ ಅಲ್ಪನವನಿಗೆ ನೀವೇನು ಮಾಡ್ತೀರೋ ಅದು ನನಗೆ ಮಾಡಿದಾಗ ಆಯಿತು. ಶಿಲುಬೆ ಅಡಿಯಲ್ಲಿ ನಾವು ಧ್ಯಾನ ಮಾಡುವಾಗ ಪ್ರಿಯರೇ, ನಾವು ಯಾರಿಗಾದರೂ ಶಪಿಸ್ತಾ ಇದ್ದೇವೋ, ಯಾರಿಗಾದರೂ ನಿಂದನೆ ಮಾಡ್ತಾ ಇದ್ದೇವೋ, ಯಾರಿಗಾದರೂ ಮನಸ್ಸಿಗೆ ಬೇಸರವನ್ನು ಮಾಡ್ತಾ ಇದ್ದೇವೋ, ಮೊದಲು ನಾನು ತಿಳಿದುಕೊಳ್ಬೇಕಾದದ್ದು ನನ್ನಲ್ಲಿರುವಂತಹ ಕ್ರಿಸ್ತನನ್ನು ನಾನು ನೋಯಿಸ್ತಾ ಇದ್ದೇನೆ. ಶಿಲುಬೆ ಅಡಿಯಲ್ಲಿ ವಾಕ್ಯ ಗೊತ್ತಿರಬಹುದು, ಶಿಲುಬೆ ಅಡಿಯಲ್ಲಿ ಬಂದು ಎಲ್ಲ ಪ್ರಾರ್ಥನೆಯ ಸಮಯಗಳಿಗೆ ನಾನು ಸರಿಯಾಗಿ ಕೊಡುತ್ತಾ ಇರ್ಬೋದು, ಆದರೆ 4ನೇ ಅಂಶ, ಆ ಕ್ರಿಸ್ತನ ಸೇವೆಯನ್ನು ನಾನು ನೀನು ಈ ಲೋಕದಲ್ಲಿ ಪ್ರಚುರಪಡಿಸದೆ ಹೋದರೆ ಪ್ರಿಯರೇ, ಶಿಲುಬೆಯ ಅಡಿಯಲ್ಲಿರುವಂಥ ಆ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವುದಿಲ್ಲ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಅದು ಹುಚ್ಚು ಮಾತಾಗಿಯೇ ನಮಗೆ ಅದು ನಡೆಸಿಕೊಡ್ತದೆ.
ಆಯ್ಕೆಗಳು ನಮ್ಮಲ್ಲಿ ಇರುವಾಗ ಪ್ರಿಯರೇ, ಸಮಯವು ನಮಗೆ ಕೊಡಲ್ಪಟ್ಟಿರುವಾಗ, ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ಕೊಳ್ತೇವೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ. ಏನು ಸಿಕ್ಕುವಾಗ ದೇವರು ನಿನಗೆ ಏನು ಕೊಡ್ತಾನೆ ಪ್ರಿಯರೇ? ಪ್ರೀತಿಯನ್ನು ಕೊಡ್ತಾನೆ, ಕ್ಷಮಾಪಣೆಯನ್ನು ಕೊಡ್ತಾನೆ, ಹೊಸ ಜೀವನವನ್ನು ಕೊಡ್ತಾನೆ ಪ್ರಿಯರೇ. ಈ 3 ಅಂಶಗಳನ್ನು ಪಡೆದುಕೊಂಡು ಲೋಕದ ಒಳಗಡೆ ಹೋಗುವಾಗ ನೋವಿಸಲ್ಪಟ್ಟವರು, ಹಿಂಸೆಗೆ ಒಳಗಾಗದವರು, ನಿರೀಕ್ಷೆ ಇಲ್ಲದಂಥ ಬದುಕ್ತಾ ಇರುವಂಥ ಅನೇಕರು ಪ್ರಿಯರೇ ನಿನಗೆ ಭೇಟಿ ಆಗುವಾಗ, ಕ್ರಿಸ್ತನ ನಾನು ಶಿಲುಬೆ ಅಡಿಯಲ್ಲಿ ಬಂದಾಗ ಸಿಕ್ಕಂಥ ಪ್ರೀತಿ ಇವತ್ತು ಲೋಕಕ್ಕೆ ಸಿಗಬೇಕಾಗಿದೆ. ಯುದ್ಧಗಳು ಮಾತನಾಡ್ತಾ ಇದೆ ಪ್ರಿಯರೇ, ದೊಡ್ಡ ದೊಡ್ಡ ಮಿಸೈಲ್ಗಳು ಮಾತನಾಡುವಾಗ ಪ್ರಿಯರೇ, ಸಮಯ ಬಂದಿದೆ ದೇವರ ವಾಕ್ಯ ನನ್ನ ಮೂಲಕವಾಗಿ ಲೋಕದ ಒಳಗಡೆ ಮಾತನಾಡಬೇಕು. ದೇವರ ವಾಕ್ಯ ಆ ಶಿಲುಬೆಯಲ್ಲಿ ಅಡಿಯಲ್ಲಿ ಸಿಗುವಂಥ ಪ್ರೀತಿಯನ್ನು ನಾವು ಲೋಕಕ್ಕೆ ಪರಿಚಯಿಸುವಂಥ ಕಾರ್ಯಗಳು ಪ್ರಿಯರೇ. ನಾವು ಎಷ್ಟು ಉಪವಾಸ ಮಾಡ್ತೇವೋ ಬಹು ಪ್ರಾಮುಖ್ಯ, ಎಷ್ಟು ಪ್ರಾರ್ಥನೆ ಮಾಡ್ತೇವೋ ಬಹು ಪ್ರಾಮುಖ್ಯ, ಎಷ್ಟು ಕುಟುಂಬದ ಪ್ರಾರ್ಥನೆ ಮಾಡ್ತೇವೋ ಅಷ್ಟು ಆಶೀರ್ವಾದ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಿಯರೇ, ನನ್ನ ನೆರೆಹೊರೆಯನ್ನು ನಾನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಪ್ರಾಮುಖ್ಯ. ಶಿಲುಬೆಯ ಅಡಿಯಲ್ಲಿ ನಾನು ಧ್ಯಾನ ಮಾಡುವಾಗ ಶಿಲುಬೆ ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಒಂದು ಸಭೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಒಂದು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡಿಕೊಳ್ತೇವೆ ಪ್ರಿಯರೇ, ಈಗೋ ಯಜ್ಞಕ್ಕೆ ನೇಮಿಸಲ್ಪಟ್ಟಂತಹ ಕುರಿ ಇಡೀ ಲೋಕದ ಕ್ಷಮಾಪಣೆಗೋಸ್ಕರ, ಇಡೀ ಲೋಕದ ಜನರ ರಕ್ಷಣೆಗೋಸ್ಕರ, ಇಡೀ ಲೋಕದ ಜನರಿಗೆ ಸಿಗಬೇಕಾದಂತಹ ಆ ಪುನರುತ್ಥಾನದ ಆಶೀರ್ವಾದಕ್ಕೋಸ್ಕರ ಇವತ್ತು ಯೇಸು ಸ್ವಾಮಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ. ವಾಕ್ಯಗಳನ್ನು ಕೇಳುವಂಥವರಾಗಿ ಅದರಂತೆ ನಡೆಯುವವರು ನಾವು ಆದರೆ ಪ್ರಿಯರೇ, ಶಿಲುಬೆಡಿಯಲ್ಲಿ ಬಂದಂತಹ ಆ ಕೃಪೆ, ಆ ಕೃಪಾ ಕಾಲಕ್ಕೆ ದೇವರು ನನ್ನ ಜೀವಿತದಲ್ಲಿ ಅದನ್ನು ಆಶೀರ್ವಾದದಾಯಕವಾಗಿ ಮಾಡ್ತಾನೆ. ಒಂದು ದಿವಸ ಆತನ ಸನ್ನಿಧಾನದಲ್ಲಿ ನಾನು ನಿಂತುಕೊಳ್ಳುವಾಗ ಪ್ರಿಯರೇ, ನಾನು ಕೊಟ್ಟಂಥ ಕಾಣಿಕೆಗಳು ಲೆಕ್ಕಿಸಲ್ಪಡುವುದಿಲ್ಲ, ನಾನು ಆಡಿದಂತಹ ಮಾತುಗಳು ಲೆಕ್ಕಿಸಲ್ಪಡುವುದಿಲ್ಲ, ನಾನು ತೊಟ್ಟಂಥ ಬಟ್ಟೆಗಳು ಲೆಕ್ಕಿಸಲ್ಪಡುವುದಿಲ್ಲ ಪ್ರಿಯರೇ. ಎಷ್ಟು ಜನರಿಗೆ ನಾನು ಪ್ರೀತಿಸಿದ್ದೇನೆ, ಎಷ್ಟು ಜನರಿಗೆ ನಾನು ಕ್ಷಮಿಸಿದ್ದೇನೆ, ಎಷ್ಟು ಸಾರಿ ನನ್ನ ಜೀವನವನ್ನು ನಾನು ಸರಿಪಡಿಸಿಕೊಳ್ಳುವಾಗ ಮಾನಸಾಂತರದಿಂದ ಶಿಲುಬೆಯ ಗಿಡಿಗೆ ನಾನು ಬಂದಿದ್ದೇನೆ. ಅವಕಾಶಗಳ ಮೇಲೆ ಅವಕಾಶಗಳು ಸಿಗಬಹುದು ಪ್ರಿಯರೇ, ಕೃಪೆ ಮೇಲೆ ಕೃಪೆ ಸಿಗಬಹುದು ಪ್ರಿಯರೇ. ಒಂದು ದಿವಸ ಅವು ನಿಂತುಕೊಂಡು ಹೋಗುವಾಗ ಪ್ರಿಯರೇ, ನನ್ನ ಪರಿಸ್ಥಿತಿ ಏನಾಗಿರ್ತದೋ ನಮಗೆ ಗೊತ್ತಿಲ್ಲ. ಅಷ್ಟರ ಒಳಗಾಗಿಯೇ ಶಿಲುಬೆಯಡಿಯಲ್ಲಿ ಬರುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಶಿಲುಬೆಯಡಿಯಲ್ಲಿ ಸಿಗುವಂಥ ದೇವರ ಪ್ರೀತಿ, ಕ್ರಿಸ್ತನ ತ್ಯಾಗ, ಕ್ರಿಸ್ತನ ಶ್ರೇಷ್ಠವಾದಂತಹ ಆ ಒಂದು ಕಾರ್ಯದಲ್ಲಿ ನಾನು ಪಾಲು ತೆಗೆದುಕೊಳ್ಳುವಾಗ ಪ್ರಿಯರೇ, ಆತನು ಪ್ರೀತಿಸುವಂಥವನಾಗಿದ್ದಾನೆ, ಕ್ಷಮಿಸುವಂಥವನಾಗಿದ್ದಾನೆ. ನನ್ನನ್ನು ಆಧರಿಸಿ ಹೊಸ ಜೀವನಕ್ಕೆ ನಡೆಸಿ ದೇವರೇ, ಸೇವೆಯಲ್ಲಿ, ಕೃಪೆಯಲ್ಲಿ ಆತನು ನಮ್ಮನ್ನು ಮುನ್ನಡೆಸುವಂಥವನಾಗಿದ್ದಾನೆ. ಈ ವಾಕ್ಯಗಳು ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿ ಮಾರ್ಪಡಲಿ. ಸೋತು ಹೋದಂಥ ನನ್ನ ಜೀವಿತ, ಬಳಲು ಹೋದಂಥ ನನ್ನ ಜೀವಿತಕ್ಕೆ ಈ ವಾಕ್ಯಗಳು ನನ್ನ ಎಲುಬುಗಳಿಗೆ, ನನ್ನ ಮನಸ್ಸಿಗೆ ಹೊಸ ಚೈತನ್ಯವನ್ನು, ಹೊಸ ಹುರುಪನ್ನು ಕೊಟ್ಟು ಈ ಲೋಕದ ಯಾತ್ರೆಯಲ್ಲಿ ಮುಂದೆ ಸಾಗಿಸಲೆಂಬುದಾಗಿ ಬೇಡಿಕೊಳ್ಳುತ್ತಾ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಅತ್ಯಂತ ಕರುಣೆ ಉಳ್ಳ ನನ್ನ ಪರಲೋಕದ ತಂದೆಯೇ, ಶಿಲುಬೆಡಿಯಲ್ಲಿ ಸ್ವಾಮಿ ನಾವು ಧ್ಯಾನ ಮಾಡಿರುವಾಗ ಕರ್ತನೆ, ಶಿಲುಬೆಗೆ ಹತ್ತಿರವಾಗಿ ಕರ್ತನೆ ಆ ಒಂದು ಕಾರ್ಯವನ್ನು ನೋಡುವಾಗ ಸ್ವಾಮಿ, ನೀನು ನಮ್ಮೊಟ್ಟಿಗಿದ್ದೀ ಎಂಬುದಾಗಿ ತಿರುಗಿ ನಾವು ಜ್ಞಾಪಕ ಮಾಡಿಕೊಳ್ತೇವೆ ಸ್ವಾಮಿ. ನೀನು ನನ್ನನ್ನು ಕ್ಷಮಿಸಿದಿ, ನನ್ನನ್ನು ಪ್ರೀತಿಸಿದಿ ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಂಡು ಸ್ವಾಮಿ, ನಾವು ಎಲ್ಲಿ ಸೋತು ಹೋಗಿದ್ದೇವೋ, ಎಲ್ಲಿ ಬಿದ್ದು ಹೋಗಿದ್ದೇವೋ ಕರ್ತನೆ, ನೀನೇ ನಮ್ಮನ್ನು ಮುನ್ನಡೆಸು, ನೀನು ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನ್ನ ವಾಕ್ಯದಂತೆ ಸ್ವಾಮಿ ನಾವು ನಡೆಯುವಾಗ ಕರ್ತನೆ, ಪ್ರೀತಿಸುವ ಮನೋಭಾವನೆ ಉಳ್ಳವರಾಗಿ,
ನಿನ್ನನ್ನೇ ಕರ್ತನೆ ನಮ್ಮ ಮುಂದಿಟ್ಟುಕೊಂಡು ಸಾಗುವಂತೆ ನನ್ನ ಮಾತುಗಳು ದೇವರೇ, ನನ್ನ ಜೀವನವು ಕರ್ತನೆ ನಿನ್ನ ವಾಕ್ಯದಲ್ಲಿ ಬೆಳೆಸಲ್ಪಡುವಾಗ ಕರ್ತನೆ ನೀನೇ ನನ್ನ ಮೂಲಕವಾಗಿ ಮಹಿಮೆಯನ್ನು ಹೊಂದು ಸ್ವಾಮಿ. ಯಾಕಂದರೆ ತಂದೆಯಾದ ದೇವರು ನಿಮಗೆ ಕೊಟ್ಟಂಥ ಶ್ರೇಷ್ಠ ಜವಾಬ್ದಾರಿಯಲ್ಲಿ ನೀವು ಪರಿಪೂರ್ಣರಾಗುವಾಗ ಸ್ವಾಮಿ, ಯಾವ ರೀತಿಯಾಗಿ ನೀವು ದೇವರ ಸನ್ನಿಧಾನದಲ್ಲಿ ಶ್ರೇಷ್ಠರೆಂಬುದಾಗಿ ಕಾಣಿಸಿಕೊಂಡ್ರು ದೇವರೇ, ಇವತ್ತು ನಿನ್ನ ಮುಂದೆ ನಾವು ನಿಂತುಕೊಳ್ಳುವಾಗ ಅದರಂತೆ ನಾವು ಕಾಣಿಸಿಕೊಳ್ಳಕ್ಕಾಗುವಂತೆ ಸಹಾಯ ಮಾಡು. ಈ ದಿನದ ಆದಿಯು ಮಧ್ಯವು ಅಂತ್ಯವು ನೀನು ಆಗಿದ್ದುಕೊಂಡು ಸ್ವಾಮಿ, ಹೋಗುವಾಗಲೂ ಬರುವಾಗಲೂ ಸ್ವಾಮಿ, ನಿನ್ನ ಮಕ್ಕಳು ಪ್ರಯಾಣ ಮಾಡುವಾಗಲೂ ಸ್ವಾಮಿ, ಸೇವೆಯಲ್ಲಿರುವಾಗಲೂ ಕರ್ತನೆ, ಉದ್ಯೋಗದಲ್ಲಿರುವಾಗಲೂ ಕರ್ತನೆ, ನೀನು ಜೊತೆಗಾರನಾಗಿದ್ದುಕೊಂಡು ಮುಂದೆ ಸಾಗು. ಮಕ್ಕಳಿಗೆ ಬೇಕಾದಂಥ ಜ್ಞಾನವನ್ನು ಸ್ವಾಮಿ ಅಪ್ಪ ಕರ್ತನೆ, ಬಿಸಿಲಿನ ಬೇಗೆಯಿಂದ ಕರ್ತನೆ ಬೇಯ್ತಿರುವಂಥ ಅನೇಕರಿಗಾಗಿ ಪ್ರಾರ್ಥಿಸ್ತೇವೆ. ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ನಡೆಸಿ ಒಟ್ಟಾರೆಯಲ್ಲಿ ಕರ್ತನೆ ನನ್ನ ದೇಹಕ್ಕೆ ಬೇಕಾದಂಥ ಕರ್ತನೆ ಬಲವನ್ನು, ಮನಸ್ಸಿಗೆ ಬೇಕಾದಂಥ ನೆಮ್ಮದಿ ಶಾಂತಿಯನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಪ್ರಸನ್ನತೆಯಲ್ಲೇ ನಮ್ಮ ನಡೆಸಿಕೊಂಡು ಹೋಗಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆವು ತಂದೆಯೇ, ಆಮೆನ್. ಶಿಲುಬೆಯ ಅಡಿಯಲ್ಲಿ ಎಂಬ ಪ್ರಸ್ತಾಪವನ್ನು ಉತ್ತಮವಾಗಿ ಕೊಟ್ಟಂಥ ಸಹೋದರ ವಿನ್ಸೆಂಟ್ ಅವರಿಗೆ ವಂದನೆಗಳು. ಹಾಡುವಂಥ ಸಂಗೀತಗಳಲ್ಲಿ 128ನೇ ಸಂಗೀತ 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ಹಾಡುವಂಥ ಸಂಗೀತಗಳಲ್ಲಿ 128ನೇ ಸಂಗೀತ 1 ಮತ್ತು 3ನೇ ಚರಣಗಳನ್ನು ಹಾಡಿಕೊಳ್ಳೋಣ.
ವಿಶ್ವಾಸದಿಂದ ನಾವೆಲ್ಲರೂ ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸವು ಈ ದಿನದುದ್ದಕ್ಕೂ ಶಿಲ್ಬೆಯಡಿ ನಾವು ಧ್ಯಾನ ಮಾಡಿದಂತಹ ವಾಕ್ಯದುದ್ದಕ್ಕೂ, ಧ್ವನಿವರ್ಧಕದ ಮೂಲಕವಾಗಿ ಕೇಳಿದಂಥ ಪ್ರತಿಯೊಂದೊಂದು ಆತ್ಮದುದ್ದಕ್ಕೂ ಶಾಂತಿಯಲ್ಲಿಯೂ, ಸಮಾಧಾನದಲ್ಲಿಯೂ, ಆರೋಗ್ಯದಲ್ಲಿಯೂ ನಮ್ಮನ್ನು ಬಲಪಡಿಸಿ ಕಾಯ್ದು ಕಾಪಾಡಿ ನಡೆಸಲಿ. ಆಮೆನ್. Glory